ಕನ್ನಡದಲ್ಲಿ ಹಲವಾರು ಧಾರಾವಾಹಿಗಳು ಹಾಗೂ ಸಿನಿಮಾಗಳ ಮೂಲಕ ತಮ್ಮ ಅದ್ಭುತವಾದ ನಟನೆಯ ಮೂಲಕ ಕನ್ನಡಿಗರ ಮನಮಾತಾಗಿದ್ದಂತಹ ನಟಿ ಶೋಭಿತಾ ಶಿವಣ್ಣ ಅವರು ಸಡನ್ ಆಗಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ಅವರ ಕುಟುಂಬಸ್ಥರಿಗೆ, ಸ್ನೇಹಿತರಿಗೆ ಹಾಗೇನೆ ಅವರ ಅಭಿಮಾನಿಗಳಿಗೆ ಆಘಾತವನ್ನುಂಟು ಮಾಡಿದೆ. ಸದ್ಯ ಬ್ರಹ್ಮಗಂಟು ಸೀರಿಯಲ್ ಹಾಗೇನೆ ಹಿಟ್ಲರ್ ಕಲ್ಯಾಣ ಸೀರಿಯಲ್ ನಲ್ಲಿ ಅವರ ಒಂದು ಗಂಡನ ಪಾತ್ರವನ್ನ ನಿರ್ವಹಿಸಿದಂತಹ ಹರ್ಷ ಸಿಎಂ ಗೌಡ ಅವರು ನಮ್ ಜೊತೆ ಇದ್ದಾರೆ. ಸೊ ಶೋಭಿತಾ ಹಾಗೇನೆ ಇವರ ಬಾಂಡಿಂಗ್ ಹೇಗಿತ್ತು, ಆಫ್ ಸ್ಕ್ರೀನ್ ಎಲ್ಲ ಯಾವ ತರ ಇರ್ತಿದ್ರು, ಇಷ್ಟಕ್ಕೂ ಅವರು ಯಾವ ರೀತಿ ಇರ್ತಿದ್ರು ಇವ್ರ ಜೊತೆ ಆಗಿರ್ಬೋದು ಅಥವಾ ಫ್ರೆಂಡ್ಶಿಪ್ ಆಗಿರ್ಬೋದು, ಒಂದಷ್ಟು ವಿಚಾರಗಳನ್ನ ಅವ್ರು ನಮ್ ಜೊತೆ ಶೇರ್ ಮಾಡ್ತಾ ಇದ್ದಾರೆ. ಹರ್ಷ ಅವರೇ, ಸೊ ಎರಡೆರಡು ಸೀರಿಯಲ್ಗಳ ಮೂಲಕ ನೀವು ಒಂದು ಕ್ಯೂಟ್ ಪೇರ್ ಅಂತಾನೆ ಒಂದು ಕನ್ನಡ ಕಿರುತೆರೆ ಪ್ರೇಕ್ಷಕರಿಗೆ ಒಂದು ಹಿಟ್ ಆಗಿತ್ತು ಜೋಡಿ. ಸೊ ಅವ್ರ ಜೊತೆ ಯಾವ ರೀತಿ ಬಾಂಡಿಂಗ್ ಇತ್ತು ಅಂತ? ಆ, ಅದೇ ಬ್ರಹ್ಮಗಂಟು ಆಲ್ಮೋಸ್ಟ್ 4.5 ಇಯರ್ಸ್ ವರ್ಕ್ ಮಾಡಿದ್ದು. ಅದಾದ್ಮೇಲೆ ಹಿಟ್ಲರ್ ಕಲ್ಯಾಣ 1.5 ಇಯರ್ ವರ್ಕ್ ಮಾಡಿದ್ದು. ಆ್ಯಡ್ಗಳು ಮಾಡಿದೆ ಜೊತೆಲಿ. ಒಂದು ಒಳ್ಳೆ ಪಾಸಿಟಿವ್ ಆಗಿದ್ರು, ಯಾವುದೇ ನೆಗೆಟಿವ್ ಮಾತಾಡ್ತಾ ಇರಲಿಲ್ಲ, ಯಾರ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಅವ್ರಾಯ್ತು, ಅವ್ರ ಕೆಲಸ ಆಯಿತು. ಶೂಟಿಂಗ್ ಬರೋರು, ಶೂಟಿಂಗ್ ಮುಗಿಸ್ಕೊಳ್ಳೋರು, ಮನೆಗೆ ಹೋಗೋರು. ಅದು ಬಿಟ್ಟರೆ ಬೇರೆ ಸೆಟ್ಟಲ್ಲಿ ಕೂಡ ಅಷ್ಟೇ, ಯಾರ ಬಗ್ಗೆನೂ ಮಾತಾಡ್ತಿರಲಿಲ್ಲ. ಅವರಾಯಿತು ಈ ಥರ ಕೆಲಸ ಮುಗಿಸ್ಕೊಂಡಿದ್ರು. ಬಟ್ ಈಗ ಇದ್ದಕ್ಕಿದ್ದಂಗೆ ನನಗೆ ವಿಷಯ ಕೇಳಿ ಶಾಕ್ ಆಯಿತು. ಅದು ಏನಕ್ಕೆ ಈ ಥರ ಮಾಡಿಕೊಂಡ್ರು, ರೀಸನ್ ಏನೂ ಗೊತ್ತಿಲ್ಲ. ಆ್ಯಕ್ಚುಲಿ ಭಾಳ ಬೇಜಾರಾಗುತ್ತೆ. ಈ ಥರ ಆಗಬಾರ್ದಿತ್ತು, ಯಾರಿಗೂ ಆಗಬಾರ್ದು ಈ ಥರ. ನಿಜವಾಗ್ಲೂ ತುಂಬ ಬೇಜಾರಾಯಿತು. ಅದರಲ್ಲೂ ಈ ಥರದವ್ರು ಎಷ್ಟು ಕ್ಲೋಸ್ ಇರೋರು, ಪರಿಚಯ ಈ ಥರ ಮಾಡ್ಕೊಂಡಾಗ ತುಂಬ ಹಿಂಸೆ ಆಗುತ್ತೆ. ಸೊ ಲಾಸ್ಟ್ ಟೈಮ್ ನೀವು ಯಾವಾಗ ಮಾತಾಡಿದ್ರಿ? ಬಿಕಾಸ್ 1.5 ವರ್ಷದ ಹಿಂದೆನೆ ಅವರು ಹಸೆಮಣೆ ಸಹ ಏರಿದ್ರು, ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಸೊ ನೀವೆಲ್ಲ ಮದುವೆಯಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿರ್ತೀರಾ, ಹೋಗಿರ್ತೀರಾ. ಸೊ ಯಾಕಂತಂದ್ರೆ ಒಂದು ಆನ್ ಸ್ಕ್ರೀನ್ ಅಷ್ಟೇ ಅಲ್ಲದೆ ಆಫ್ ಸ್ಕ್ರೀನ್ ಅಲ್ಲೂ ಒಳ್ಳೆ ಬಾಂಡಿಂಗ್ ಇತ್ತು, ಫ್ರೆಂಡ್ಶಿಪ್ ಅನ್ನುವಂಥದ್ದು. ಸೊ ಯಾವಾಗ ಭೇಟಿ ಆಗಿದ್ರಿ ಅಂತ? ನಾವು ಹಿಟ್ಲರ್ ಕಲ್ಯಾಣ ವೈಂಡ್ ಅಪ್ ಆಗಬೇಕಾದ್ರೆ ಲಾಸ್ಟ್ ಡೇ ಶೂಟ್ ಇತ್ತು. ಅವತ್ತು ನಾವು ಮೀಟ್ ಮಾಡಿ, ಲಾಸ್ಟ್ ಡೇ ಶೂಟಲ್ಲೇ ಮೀಟ್ ಮಾಡಿದ್ದು. ಅದಾದಮೇಲೆ ಹೊರಗಡೆ ಎಲ್ಲೂ ಮೀಟ್ ಮಾಡ್ತಿರಲಿಲ್ಲ ಆಲ್ಮೋಸ್ಟ್ ನಾವು. ಏನಾದ್ರು ಇವೆಂಟ್ ಆ ಥರ ಫಂಕ್ಷನ್ ಇಲ್ಲ ಏನಾದ್ರು ಇದ್ದರೆ, ಇವೆಂಟ್ಗಳು ಪ್ರೈವೇಟ್ ಇವೆಂಟ್ ಇದ್ದರೆ ಮೀಟ್ ಮಾಡ್ತಿದ್ದೋ ಅಷ್ಟೇ. ಅದೇ ನಮ್ದು ಹಿಟ್ಲರ್ ಕಲ್ಯಾಣ ಲಾಸ್ಟ್. ಅದಾದಮೇಲೆ ನನಗೆ ಮೆಸೇಜ್ ಮಾಡಿದ್ರು, ಮದುವೆ ಫಿಕ್ಸ್ ಆಯಿತು ಅಂತ, ಕಂಗ್ರಾಟ್ಸ್ ಅಂತ ಹೇಳಿದೆ. ನಾನು ಮದುವೆಗೆ ಹೋಗೋಕ್ಕಾಗಿರಲಿಲ್ಲ, ಸ್ವಲ್ಪ ಆಚೆ ಇದ್ದೆ, ಮ್ಯಾಚ್ ಇತ್ತು ನಮ್ಮದು. ಸೊ ಮದುವೆಗೆ ಒಂದು ಹೋಗೋಕ್ಕಾಗಿರಲಿಲ್ಲ. ಫೋನಲ್ಲಿ ಮಾತಾಡಿದೆ, ವಿಶ್ ಮಾಡಿ ಏನು ಮಾಡ್ತಿದ್ರು ಹಸ್ಬೆಂಡ್ ಅಂತೆಲ್ಲ ಕೇಳಿದೆ. ಈಗ ಹೈದ್ರಾಬಾದಲ್ಲಿ ಸೆಟಲ್ ಆಗ್ತೀವಿ ಮದುವೆ ಆದಮೇಲೆ. ಅವರು ಸಾಫ್ಟ್ವೇರ್ ಅಂತ ಏನೋ ಹೇಳಿದ್ರು. ಅದು 1.5 ಇಯರ್ ಆಯಿತು ಅಷ್ಟೇ. ಅದಾದಮೇಲೆ ಮಧ್ಯೆ ಯಾವಾಗೂ ಒಂದ್ಸಲ ಮೆಸೇಜ್, ನನ್ನ ಬರ್ಡೇಗೆ ಇಲ್ಲ ಏನೋ ಹಬ್ಬ ಇದ್ದರೆ ಮೆಸೇಜ್ ಆಗ್ತಾ ಇರ್ತಾರೆ ಅಷ್ಟೇ. ಮದುವೆ ಆದಮೇಲೆ ಆ್ಯಕ್ಚುಲಿ ನನ್ನ ಜೊತೆ ಎಲ್ಲ ಯಾರ ಜೊತೆನೂ ಟಚ್ಚಲ್ಲಿ ಇಲ್ಲ, ಇಲ್ಲಿ ಅವ್ರ ಜೊತೆ ಯಾರ ಜೊತೆನೂ ಟಚ್ಚಲ್ಲಿ ಇಲ್ಲ. ಹಾಗಾಗಿ ಅಲ್ಲಿ ಏನು ನಡೀತಾ ಇದೆ ಏನೂ ಗೊತ್ತಾಗಿಲ್ಲ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಏನಾದ್ರು ವಿಷಯನಾದ್ರು ಗೊತ್ತಾಗ್ತಾ ಇತ್ತು. ಸೊ ಅವ್ರು ಯಾರ ಜೊತೆನೂ ಟಚ್ಚಲ್ಲಿ ಇಲ್ಲ. ಬ್ರಹ್ಮಗಂಟು ಸೀರಿಯಲ್ ಅಲ್ಲಿ ಪಿಂಕಿ ಮತ್ತೆ ದತ್ತ ಅನ್ನುವಂತಹ ಕ್ಯಾರೆಕ್ಟರ್ ಇಡೀ ಹೀರೋ ಹೀರೋಯಿನ್ ಅಷ್ಟೇ ಅಲ್ಲದೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಂದು ರೀಚ್ ಆಗಿತ್ತು ಜನಕ್ಕೆ. ಅಂದ್ರೆ ಎಷ್ಟರ ಮಟ್ಟಿಗೆ ಅಂತಂದ್ರೆ, ಓ ಇವರು ಹೀರೋ ಹೀರೋಯಿನ್ ಕಡಿಮೆ ಇಲ್ಲ ಅನ್ನೋ ತರ ಎಲ್ಲಾನು ರೀಚ್ ಆಗಿತ್ತು. ಸೊ ಅಂತ ಒಂದು ಪೇರ್ನ ಈಗ ಕನ್ನಡ ಸಿನಿ ಪ್ರೇಕ್ಷಕರಾಗಿರ್ಬೋದು, ಕಿರುತೆರೆ ವೀಕ್ಷಕರಾಗಿರ್ಬೋದು ಮಿಸ್ ಮಾಡ್ಕೊಳ್ತಾ ಇದಾರೆ. ಸಡನ್ ಆಗಿ ಈ ವಿಚಾರ ಪಿಂಕಿ ಇನ್ನಿಲ್ಲ ಅಂತ ಗೊತ್ತಾದಾಗ ಆ ಒಂದು ಪೇರ್ಗೆ ಹುಟ್ಟಾಕೊಂಡಿರುವಂತಹ ಅಭಿಮಾನಿಗಳಿಗೂ ಒಂಥರ ಆಘಾತ ಉಂಟಾಗಿದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಅಭಿಮಾನಿಗಳು ಎಲ್ರಿಗೂ ಅಷ್ಟೇ, ಅಭಿಮಾನಿಗಳು ಅಂತೆಲ್ಲ ಫ್ರೆಂಡ್ಸ್ ಇರ್ತಾರೆ, ಫ್ಯಾಮಿಲಿ ಇರ್ತಾರೆ. ಈಗ ನಮ್ಮ ಬ್ರಹ್ಮಗಂಟು ಪೇರ್ ಇಟ್ಟಾಯಿತು ಅಂದ್ಬಿಟ್ಟು ನಾನು ಹಿಟ್ಲರ್ ಕಲ್ಯಾಣದಲ್ಲಿ ಮತ್ತೆ ಅದೇ ಪೇರ್ ಕಂಟಿನ್ಯೂ ಮಾಡಿಸೋರು, ಬೇರೆ ಸೀರಿಯಲ್ ಇದ್ರೂ. ಯಾಕೆಂದ್ರೆ ಇದರಲ್ಲಿ ಇಟ್ಟಾಯಿತು ಅಂತ. ಸೊ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡ್ಬೇಕಾದ್ರು ಅಷ್ಟೇ ತುಂಬ ಕಂಫರ್ಟಬಲ್ ಆಗಿರ್ತಾ ಇತ್ತು. ಆರಾಮಾಗಿ ಮಾತಾಡ್ಕೊಂಡು ಈ ಥರ ಮಾಡೋಣ ಪಿಂಕಿ ಅವರೇ, ಅವರು ನಂದತ್ತ ಅವರೇ, ಹರ್ಷ ಅವರೇ ಅಂತಿದ್ರು. ಇಲ್ಲ ಪಿಂಕಿ ಅವ್ರು ಹೀಗೆ ಮಾಡೋಣ, ಹೀಗೆ ಮಾಡೋಣ ಆ ಥರ ಅಂದರೆ ತುಂಬ ಫ್ರೆಂಡ್ಲಿ ಆಗಿರ್ತಿದ್ರು. ಬಟ್ ಅದೇ ತುಂಬ ಮಿಸ್ ಮಾಡ್ಕೋತಿ, ಈ ಥರ ಮಾಡ್ಕೋಬಾರ್ದಿತ್ತು. ಗೊತ್ತಾಗ್ತಾ ಇಲ್ಲ ಏನು ಅವ್ರದ್ದೇನು ಪ್ರಾಬ್ಲಮ್ ಇತ್ತು. ಅಟ್ಲೀಸ್ಟ್ ಯಾರ ಹತ್ರ ನಾವು ಶೇರ್ ಮಾಡ್ಕೊಂಡಿದ್ರೆ ಏನಾದರೂ ಮಾಡ್ಬೋದಿತ್ತು. ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಅವರು. ಅಟ್ಲೀಸ್ಟ್ ಏನಾಗಿದೆ, ಏನಕ್ಕೆ ಮಾಡ್ಕೊಂಡ್ರು. ನಾನು ಅವ್ರ ಭಾವನ ಹತ್ರ ಟಚ್ಚಲ್ಲಿದ್ದೀನಿ, ಸ್ವಲ್ಪ ಕಾಲ್ ಮಾಡಿಕೊಂಡು ಇನ್ನು ಸ್ವಲ್ಪ ಹೊತ್ತಲ್ಲಿ ಕಾಲ್ ಮಾಡ್ತೀನಿ, ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿದೆ, ಎಲ್ಲಿ ಕರ್ಕೊಂಡು ಬರಬೇಕು ಅಂತ ತಿಳಿಸ್ತೀನಿ ಅಂತ ಹೇಳಿ. ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಮೊನ್ನೆ ಅಷ್ಟೇ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಪೋಸ್ಟ್ ಮಾಡಿದ್ರು. ಸೊ ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಹಾಗೆ ದೀಪಾವಳಿ ಹಬ್ಬಕ್ಕೆಲ್ಲಾನು ಸೋಷಿಯಲ್ ಮೀಡಿಯಾದಲ್ಲೂ ಸಹ ತುಂಬಾ ಆಕ್ಟಿವ್ ಆಗಿದ್ರು. ಇತ್ತೀಚೆಗಷ್ಟೇ ಏನೇನು ಫಸ್ಟ್ ಶೋ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಕನ್ನಡಿಗರ ಆಶೀರ್ವಾದ ಬೇಕು ಅಂತ ಎಲ್ಲಾನು ಕೇಳಿದ್ರು. ಸೊ ಈ ತರ ಕೇಳಿದ್ದಂತವ್ರು ಸಡನ್ ಆಗಿ ಇಲ್ಲ ಅನ್ನೋದಾದ್ರೆ, ಇನ್ನೇನು ಅವ್ರ ಕೆಲವು ದಿನಗಳಲ್ಲಿ ಅವ್ರ ಸಿನಿಮಾ ರಿಲೀಸ್ ಆಗ್ತದೆ. ಅಂತದ್ರಲ್ಲಿ ಇನ್ನ ಅವರೇ ಇಲ್ಲ ಅಂತಂದ್ರೆ ನೋಡೋದಕ್ಕೆ ಅವ್ರಿಗೆ ಫ್ಯಾಮಿಲಿ ಮೆಂಬರ್ಸ್ ಒಂದು ಕಷ್ಟ ಅನ್ಸುತ್ತೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಯಾವ ರೀತಿಯಂತಹ ಒಂದು ಧೈರ್ಯವನ್ನ ತುಂಬ್ತೀರಾ ಅಂತ? ಅಲ್ಲ, ಸಿನಿಮಾ ಸೀರಿಯಲ್ ಬಿಟ್ಟಾಕಿ ಅದು ಒಂದು ಕೆಲಸ ಅಷ್ಟೇ ಎಲ್ಲರ ಥರ. ಬಟ್ ಅದೇ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಪಾಪ ಅವ್ರ ತಂದೆ ಇಲ್ಲ, ಅವ್ರ ತಂದೆ ತೀರೋಗಿದ್ದಾರೆ. 3.5 ಇಯರ್ಸ್ ಆಯ್ತು. ಶೂಟಿಂಗಲ್ಲಿ ಇದ್ದಾಗನೇ ಕಾಲ್ ಬಂತು ಈ ಥರ ತೀರೋದ್ರು ಅಂತ. ಸೊ ಅವ್ರ ತಂದೆ ಇಲ್ಲ, ಅವ್ರ ತಾಯಿ ಚೆನ್ನಾಗಿ ನೋಡ್ಕೋಬೇಕು ಅಂತಲೇ ಅವ್ರ ಮೇಯ್ನ್ ಆಸೆ ಇದ್ದಿದ್ದು. ಆಮೇಲೆ ಊರಲ್ಲಿ ಮನೆ ಕಟ್ಟಿದ್ರು ಒಂದು ಚಿಕ್ಕದಾಗಿ, ತಂದೆ ತಾಯಿ ಅಲ್ಲಿ ಇರಲಿ, ಚೆನ್ನಾಗಿರಲಿ ಅಂತ. ಸೊ ಆ ಗೃಹಪ್ರವೇಶ ಆಗೋ ಟೈಮಲ್ಲೇ ಅವ್ರ ತಂದೆ ತೀರೋದ್ರು. ಸೊ ಅದೊಂದು ಬೇಜಾರಿತ್ತು ಅವರಿಗೆ. ಅದೇ ಅವ್ರ ಅಮ್ಮನಿಗೆ ಏನು ನಾವೇನು ಹೇಳೋಕ್ಕಾಗಲ್ಲ, ಧೈರ್ಯ ಕೊಡಲಿ ದೇವರು ಅಷ್ಟೇ. ಅದು ಬಿಟ್ಟರೆ ಏನು ಹೇಳೋದಕ್ಕಾಗಲ್ಲ. ಈ ಟೈಮಲ್ಲಿ ಏನು ಮಾತಾಡೋಕ್ಕೂ ಆಗಲ್ಲ.
ಅದೇ ಏನಂದ್ರೆ ಅದೇ ಮೈನ್ ಪಾಸಿಟಿವ್ ಆಗಿದ್ರು. ಮೈನ್ ನೆಗೆಟಿವ್ ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಅವ್ರು ಆಯಿತು, ಅವ್ರ ಕೆಲಸ ಆಯಿತು. ಕಷ್ಟ ಅನ್ನೋದು ಇದ್ದೇ ಇರುತ್ತೆ, ಎಲ್ರಿಗೂ ಇದ್ದೇ ಇರುತ್ತೆ. ಈಗ ನಮಗೂ ಇರುತ್ತೆ, ಅವ್ರಿಗೂ ಇರುತ್ತೆ. ಅಟ್ಲೀಸ್ಟ್ ಅವ್ರು ಶೇರ್ ಮಾಡ್ಕೊತಿರ್ಲಿಲ್ಲ ಏನೇ ಇದ್ರೂ. ಮೇನ್ ನನಗೆ ತಪ್ಪಾಗಿದ್ದು ಮದುವೆ ಆದಮೇಲೆ ಯಾರ್ದು ಕಾಂಟ್ಯಾಕ್ಟ್ ಇರಲಿಲ್ಲ, ಇಂಡಸ್ಟ್ರಿ ಅವ್ರದ್ದಾಗಲಿ ಏನೇನು. ಈಗ ಸಿನಿಮಾ ಅಂತ ಹೇಳಿದ್ರಲ್ಲ, ಅದು ಅಟ್ಲೀಸ್ಟ್ ಮುಂಚೆನೇ ಆಗಿತ್ತು ಅನ್ಸುತ್ತೆ ಮೋಸ್ಟ್ಲಿ. ಅದು ಮದುವೆ ಆದಮೇಲೆ ಯಾವುದೂ ಮಾಡಿಲ್ಲ ಅವರು. ಇನ್ನು ಸೀರಿಯಲ್ಸು ಯಾವುದೂ ಮಾಡಿರಲಿಲ್ಲ ನನಗೆ ಗೊತ್ತಿರೋ ಹಾಗೇ. ಹಿಟ್ಲರ್ ಕಲ್ಯಾಣನೇ ಲಾಸ್ಟ್ ಅವ್ರು ಸೀರಿಯಲ್ ಮಾಡಿದ್ದು. ಸೊ ಹಾಗಾಗಿ ಅಲ್ಲಿ ಏನು ನಡೀತಾ ಇದೆ ಟಚ್ಚಲ್ಲಿ ಇರಲಿಲ್ಲ ಯಾರ ಜೊತೆನೂ. ಸೊ ಹಾಗಾಗಿ ಏನೂ ಗೊತ್ತಾಗ್ತಾ ಇಲ್ಲ ಅಲ್ಲಿ ಏನು ನಡೀತು, ಏನಕ್ಕಾಯಿತು, ಆಗಬಾರ್ದಿತ್ತು, ಆ ಥರ ಆಗೋಯ್ತು. ಅಟ್ಲೀಸ್ಟ್ ರೀಸನ್ ಏನಿದೆ ಗೊತ್ತಾಗ್ತಾ ಇಲ್ಲ, ಅದನ್ನು ಗೊತ್ತಾಗ್ತಾ ಇಲ್ಲ. ಅದೇನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಮೋಸ್ಟ್ಲಿ. ಎಲ್ಲಿ ಕರ್ಕೊಂಡು ಬರ್ತಾರೆ ನೋಡಿ, ಶೋಭಿತಾ ಅವ್ರು ಬರ್ತಾರೆ ಅಂತ ಮಾತಾಡ್ತಾ ಇದ್ರು. ಈಗ ಕರ್ಕೊಂಡು ಬರ್ತಾರೆ, ತೊಗೊಂಡು ಬರ್ತಾರೆ ಅನ್ನೋ ಥರ ಮಾತಾಡ್ತಾರೆ. ಅಲ್ಲಿ ಈಗ ನಾವೇ ಎಷ್ಟು ಇಂಟರ್ವ್ಯೂಯಲ್ಲಿ ಆ ಸೀರಿಯಲ್ ಮಾಡ್ತೀವಿ, ಈ ಸೀರಿಯಲ್ ಮಾಡ್ತೀವಿ ಖುಷಿಯಾಗಿ ಮಾತಾಡ್ತಾ ಇದ್ದು. ಇವಾಗ ಈ ಥರ ಈ ಕೆಟ್ಟ ವಿಷಯ ಮಾತಾಡೋ ಥರ ಆಯ್ತು ನನಗೆ. ಚೆನ್ನಾಗಿಲ್ಲ, ಇಷ್ಟ ಆಗಿಲ್ಲ, ಇದು ಒಳ್ಳೇದಲ್ಲ, ಇದು ಯಾರಿಗೂ ಆಗಬಾರ್ದಿತ್ತು. ಧೈರ್ಯ ತಗೊಳ್ಳಿ. ಬಿಕಾಸ್ ಯಾಕಂತಂದ್ರೆ ಒಂದು ಸೀರಿಯಲ್ಸ್ ಆಗಿರ್ಬೋದು ಅಥವಾ ಸಿನಿಮಾಗಳಾಗಿರ್ಬೋದು, ನಾವು ಒಂದು ಪರಿಚಯ ಆಗ್ತೀವಿ ಅಂತಂದ್ರೆ ಪ್ರತಿಯೊಂದು ದೇವರ ಒಂದು ಅಪ್ಪಣೆ ಇಲ್ಲದೆ ನಾವು ಪರಿಚಯ ಆಗಲ್ಲ. ಅದು ಫ್ರೆಂಡ್ಶಿಪ್ ಆಗ್ತಿರುತ್ತೆ, ನಮ್ಮಿಬ್ಬರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಆಗುತ್ತೆ. ಆಫ್ ಸ್ಕ್ರೀನ್ ನಾವು ಚೆನ್ನಾಗಿದ್ದು ಆಕ್ಟ್ ಮಾಡಿದ್ರೇನೆ ಆನ್ ಸ್ಕ್ರೀನ್ ನಮ್ಮ ಪೇರು ಇಷ್ಟ ಆಗುವಂತ ಜನಕ್ಕೆ. ಆ ಮಟ್ಟಿಗೆ ನೀವೆಲ್ಲ ರೀಚ್ ಆಗಿವ್ರಿ. ಬಟ್ ಇವತ್ತು ಅವ್ರಿಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನೋವು ಆಗೇ ಆಗುತ್ತೆ. ಸೊ ಧೈರ್ಯ ತಗೊಳ್ಳಿ. ಅಂಡ್ ಇದಾಗಿತ್ತು ನಟ ಹರ್ಷ ಅವರ ಒಂದು ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.